ಸ್ನೇಹಿತರೆ ನಮಸ್ತೆ. ನಾವು ಈ ದಿನ ಮೂಡಿಗೆರೆ ತಾಲೂಕು ಬಾಳೂರು ಹೋಬಳಿಯ ಗಬ್ಗಲ್ಲು ಸರ್ವೆ ನಂಬರ್ 163ರಲ್ಲಿದ್ದೀವಿ. ಏನು ಇವತ್ತು ಅಂತ ಹೇಳಿದ್ರೆ ಇವರು ಬಂಗಾರಪ್ಪ ಅಂತೇಳಿ ಇವ್ರು ನಿನ್ನೆ ಕೂಲಿ ಕೆಲಸಕ್ಕೆ ಹೋದಾಗ ಇಲ್ಲಿ 2 ಗ್ಯಾಸ್ ಹಂಡೆ ಬ್ಲಾಸ್ಟ್ ಆಗಿ ಇವ್ರ ಮನೆ ಸಂಪೂರ್ಣವಾಗಿ ಇಲ್ಲಿ ಹಾನಿಯಾಗಿರೋದು ನೀವು ನೋಡ್ಬೋದು. ಹಾಗೆ 2 ನಾಯಿ ಇದ್ದು ಇವ್ರ ಜೀವಕ್ಕೇನು ಇವ್ರ ಮನೆ ಯಾರಿಗೂ ಏನು ಸಮಸ್ಯೆ ಆಗಿಲ್ಲ. ಬಟ್ ಇವರ ದಾಖಲಾತಿಗಳು ಹಾಸಿಗೆ ಬೆಲ್ಸಿಟ್ಟು ಗಾಡ್ರೇಜು 2 ನಾಯಿ ಸುಟ್ಟೋಗಿದೆ, ಭಸ್ಮ ಆಗಿದೆ. ಇವರು ಬೆಳಿಗ್ಗೆ 8 ಗಂಟೆಗೆ ಹೋಗಿರೋದು, ಸಂಜೆ 5 ಗಂಟೆಗೆ ಇವ್ರಿಗೆ ಗೊತ್ತಾಗಿದೆ ವಿಚಾರ. ಇಲ್ಲಿ ಬಂದು ನೋಡಿದಾಗ ಏನೇನೂ ಇಲ್ಲ, ಇವ್ರಿಗೆ ಏನಾಗಿದೆ ಅಂತಲೇ ಗೊತ್ತಿಲ್ಲ. ಗ್ಯಾಸ್ ಹಂಡೆ ಅಲ್ಲಿ ಬ್ಲಸ್ಟ್ ಆಗಿ ಒಡೆದೋಗಿರೋದು ನೋಡ್ಬೋದು. ಒಂದು ಗ್ಯಾಸ್ ಹಂಡೆಯಲ್ಲಿ ಮೇಲೆ ಕಾಡಲ್ಲಿ ಹಾರಿ ಹೋಗಿದೆ. ಇವರು ಇಲ್ಲಿ ಒಂದು ಸರಿಸುಮಾರು 10 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರು ಒಬ್ಬರೇಯ. ಇವರಿಗೆ ನಾವು ಈ ವಿಡಿಯೋದ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವರ ದಾಖಲಾತಿಗಳೆಲ್ಲ ಸುಟ್ಟೋಗಿರೋದ್ರಿಂದ ಕಾನೂನು ರೀತಿಯಲ್ಲಿ ನಾವು ಇವತ್ತು ಏನೇ ಮಾಡಬೇಕಾದ್ರೂ ಒಂದು ಪಂಚಾಯತಿ ಆಗಲಿ ಮೇಲ್ಮಟ್ಟದಲ್ಲಿ ಏನೇ ಒಂದು ಹೋರಾಟ ಮಾಡಬೇಕಾದ್ರೂ ದಾಖಲಾತಿ ಮುಖಾಂತರ ಹೋಗಬೇಕು. ಏನು ಕಾನೂನಿದೆ ಅದ್ರ ಮುಖಾಂತರನೇ ಹೋಗಬೇಕಾಗಿದೆ. ಆ ದೃಷ್ಟಿಯಿಂದ ಕಾನೂನು ರೀತಿಯಲ್ಲಿ ಇವರಿಗೆ ಏನು ಸಪೋರ್ಟ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಇವ್ರಿಗೆ ಅಂಗಿ ಇವತ್ತು ಇದು ಅಂಗಿ ಇವ್ರದ್ದಲ್ಲ, ಯಾರೋ ಕೊಟ್ಟಿದ್ದಾರೆ, ನಿನ್ನೆ ಇವತ್ತು ಹಾಕೊಂಡಿದ್ದಾರೆ. ಬಟ್ ಇವ್ರಿಗೆ ಒಂದು ಬಟ್ಟೆ ಹಾಕೋಕ್ಕೆ ಆಗಲಿ, ಇಲ್ಲಿ ಏನೇ ಒಂದು ವಸ್ತುಗಳು, ಒಂದು ಪಾತ್ರೆ ಗೀತ್ರೆ ಏನು ಸಮೇತ ಒಂದು ಏನು ಉಳಿದಿಲ್ಲ, ಅವೆಲ್ಲ ಸುಟ್ಟೋಗಿದೆ. ನಾವು ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಏನೋ ಒಂದು ಸಹಾಯ ಮಾಡೋಣ ಅಂತೇಳಿ ಇಲ್ಲೆಲ್ಲ ಸ್ಥಳೀಯ ಹುಡುಗರು ನಾವೀಗ ಬಂದಿದ್ದೀವಿ. ನಾವು ಈಗ 3ನೇ 4ನೇ ಸರಿ ಎಲ್ಲ ಬಂದಿದ್ದಾರೆ ತುಂಬ ಜನ. ನಾವು ಈಗ ಲಾಸ್ಟಿಗೆ ಬಂದಿದ್ದೀವಿ. ಇವ್ರಿಗೊಂದು ಸಹಾಯ ಮಾಡೋಣ ಸಣ್ಣ ಪುಟ್ಟವಾಗಿ. ಇವ್ರ ಜೀವನಕ್ಕೆ ಏನೋ ದುಡ್ಡು ತಿನ್ನೋ ಶಕ್ತಿ ಇದೆ ಇವರಲ್ಲಿ. ಇವ್ರು ಹೇಳ್ತಾರೆ ನನಗೆ ದುಡ್ಡು ಶಕ್ತಿ ತಿನ್ನೋ ಇದೆ, ತಾತ್ಕಾಲಿಕವಾಗಿ ನನಗೊಂದು ನೆರಳು ಬೇಕು, ಕೂರಕ್ಕೊಂದು ಜಾಗ ಬೇಕು, ಈ ಜಾಗದಲ್ಲೇ ಒಂದು ಮನೆ ಕಟ್ಟಬೇಕಂತ ತುಂಬ ವರ್ಷದಿಂದ ಆಸೆ ಇದೆ. ಇತ್ತು ಅದೇ ಥರ ಕಟ್ಕೊಂಡಿದ್ದಾರೆ. ಈಗ ಒಂದು ಆಕಸ್ಮಿಕವಾಗಿ ಒಂದು ಗ್ಯಾಸ್ ದುರಂತ ಆಗಿ ಹಿಂಗಾಗಿದೆ ಪರಿಸ್ಥಿತಿ. ನಿಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡಿ. ಇವ್ರಿಗೆ ನೀವು ಸಹಾಯ ಮಾಡಿದ್ರೆ ಸ್ಪಾಟಿಗೆ ಬಂದು ನೋಡ್ಬೋದು ನೀವು ವಾಸ್ತವ ಪರಿಸ್ಥಿತಿ ಏನಾಗಿದೆ ಅಂತೇಳಿ. ಇವ್ರಿಗೆ ನಾವು ಏನು ಕೇಳ್ತಿಲ್ಲ, ಜಾಸ್ತಿ ಹೆಚ್ಚಿನ ಒಂದು ನಿರೀಕ್ಷೆಯನ್ನು ಮಾಡ್ತಾ ಇಲ್ಲ. ಜಸ್ಟ್ ಇವ್ರಿಗೆ ಒಂದು ಮನೆ ಕಟ್ಕೊಡೋಣ, ಸಿಂಪಲ್ ಒಂದು ಮನೆ ಕಟ್ಕೊಡೋಣ. ದುಡ್ದು ತಿನ್ನೋ ಶಕ್ತಿ ಇದೆ ಇವರಲ್ಲಿ. ಕಾನೂನು ರೀತಿಯಲ್ಲಿ ಹೋಗ್ತಾ ಹೋದರೆ ಇಲ್ಲಿ ದಾಖಲಾತಿಗಳೆಲ್ಲ ಇವ್ರಿಗೇನು ಸುಟ್ಟೋಗಿದೆ. ಈಗ ಎಲ್ಲ ಗ್ರಾಮ ಪಂಚಾಯತ್ ಲೆವೆಲ್ಗೆ ಮನೆಗಳು ಬರ್ತಾ ಇಲ್ಲ, ಎಲ್ಲ ಅನುದಾನಗಳ ಸಮಸ್ಯೆ ಇದೆ. ಪಂಚಾಯತಿಯವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಒಬ್ಬ ಪ್ರತಿನಿಧಿಯ ಮೇಲೆ ನಾವು ಜನಪ್ರತಿನಿಧಿ ಮೇಲೆ ಏನು ಟಾರ್ಗೆಟ್ ಮಾಡ್ತಾ ಇಲ್ಲ, ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರು ವೈಯಕ್ತಿಕವಾಗಿ ಎಲ್ಲ ಸಹಾಯ ಮಾಡ್ತೀವಿ ಅಂತಲೇ ಹೇಳಿದ್ದಾರೆ. ಬಟ್ ಪಂಚಾಯತಿ ಅಂತ ಹೋದಾಗ ಕಾನೂನು ರೀತಿಯಲ್ಲಿ ಆಗೋ ವ್ಯವಸ್ಥೆ ಇದೆಯಲ್ಲ ಹಂತದಲ್ಲಿ ಹೋಗೋಣ. ಬಂಗಾರಪ್ಪ ಅವರು ಇದ್ದಾರೆ, ನಮ್ಮ ರಮೇಶ್ ಅವರ CP ಅವರು ಲೀಡರ್ ಇದ್ದಾರೆ, ಪ್ರವೀಣ್ ಅಂತ ಇದ್ದಾರೆ, ಇಲ್ಲಿ ಸ್ಥಳೀಯರಾದಂಥ ಸಂದೇಶ್ ಅವರು ಇದ್ದಾರೆ, ಲೋಕೇಶ್ ಅವರು, ತನಿಯಪ್ಪ ಅವರು ಇದ್ದಾರೆ. ಅವರೆಲ್ಲ ಮುಖಾಂತರ ಈಗ ಸ್ಥಳ ನೋಡೋಕೆ ಬಂದಿವಿ. ಜಸ್ಟು ನಮ್ಮ ಕೈಯಲ್ಲಿ ನಾವು ಸಹಾಯ ಮಾಡ್ತೀವಿ, ನೀವು ಒಂದು ಸಹಾಯ ಮಾಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತಿದ್ದೀನಿ. ಬಂಗಾರಪ್ಪರಿ ಒಂದು ಸಹಾಯ ಏನು ಹೇಳ್ತೀರಾ? ನನಗೇನಿಲ್ಲ, ನಿಲ್ಲಕ್ಕೊಂದು ನೆರಳು, ಒಂದು ಸಹಾಯ ಮಾಡಿ ನಿಮ್ಮಂಥರ ಕಡೆಯಿಂದ, ಇಷ್ಟೇ ಕೇಳೋದು. ಬಲೆ ಹಾಗಾಗಿ ಬಟ್ಟೆ ಇಲ್ಲ, ಒಂದು ಅಡುಗೆ ಮಾಡ್ಕೆ ತಿನ್ನೋಕ್ಕೆ ಪಾತ್ರ ಇಲ್ಲ, ನಮ್ಮನೆ ಆಗೈತೆ. ನಾನು ದುಡ್ಡು ದಿನ ಅಂತ ಜೀವ ಒಬ್ಬರೇ ಇದ್ದಾರೆ ಪಾಪ. ಒಂದು ಇಂಥ ಏಜಲ್ಲಿ ಒಂದು ಬದುಕಬೇಕು ಸ್ವಾಭಿಮಾನಿಯಾಗಿ ಅಂತ ಇದಾರಲ್ಲ, ಅಂತೇಳಿ ನಾವು ಒಂದು ಸಪೋರ್ಟ್ ಮಾಡೋಣ. ನಾವೆಲ್ಲೋ ಎಷ್ಟೋ ಖರ್ಚು ಮಾಡ್ತೀವಿ. ನ್ಯೂ ಇಯರು ಅದು ಇದು ಹಬ್ಬ ಸುಗ್ಗಿ ಏನೋ ಒಂದು ತುಂಬ ಖರ್ಚು ಮಾಡ್ತೀವಿ. ನಾವು 100-200 ರೂಪಾಯಿ ಕೊಟ್ಟರು ಒಂದು 2 ಇಟ್ಟಿಗೆ ಬರುತ್ತೆ, ಆಲೋ ಬ್ಲಾಕ್ ಇಟ್ಟಿಗೆಗಳು ಬರ್ತವೆ, ಸಿಮೆಂಟ್ ತರ್ತಾರೆ, ಏನೋ ಒಂದು ಮಾಡ್ತಾರೆ. ಬಟ್ ಅದೊಂದು ಸಪೋರ್ಟ್ ಮಾಡೋಣ. 10 ರೂಪಾಯಿ ಆದರೂ 10 ರೂಪಾಯಿ ಸಹಾಯ ಮಾಡಿ. ಎಲ್ಲರಿಗೂ ಸಮಸ್ಯೆ ಇರುತ್ತೆ ಈ ದೇಶದಲ್ಲಿ, ಎಲ್ಲರಿಗೂ ಸಮಸ್ಯೆ. ಬಡತನ ಅನ್ನೋದು ಎಲ್ಲರಿಗಿದೆ, ಶ್ರೀಮಂತಿಗೂ ಸಾಲ ಅನ್ನೋದಿದೆ. ಹಂಗಂತೇಳಿ ಕೈ ಕಟ್ಟು ಕೂರ ಅಂತದಲ್ಲ. ಇಂಥ ಒಬ್ಬ ವ್ಯಕ್ತಿಗೆ ಒಂದು ಸಹಾಯ ಮಾಡಿದ್ರೆ, ಇದ್ದರಿಗೆ ಸಹಾಯ ಮಾಡಿ ಏನು ಪ್ರಯೋಜನ, ಇಲ್ದರಿಗೆ ಒಂದು ಸಹಾಯ ಮಾಡಿ. ಇಂಥ ಸಮಸ್ಯೆ ಆದಾಗ ಒಂದು ಸಹಾಯ ಮಾಡೋಣ ನಮ್ಮದೊಂದು ಉದ್ದೇಶ ಅಷ್ಟೇ. ಒಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀವಿ. ಈಗ ಗಬ್ಗಲ್ಲು ನೆಡ್ನಳ್ಳಿ ಹತ್ರ ಈ ಸ್ಪಾಟು, ಯಾರು ಇದ್ದರೆ ಬಂದು ಈ ಸ್ಪಾಟ್ ನೋಡಿ ಅವ್ರಿಗೊಂದು ಸಮಾಧಾನ ಹೇಳುವಾಗ, ನೀವು ಸಹಾಯ ಮಾಡ್ತೀರಾ, ಹಣಕಾಸಿನ ಸಹಾಯ ಮಾಡ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಅವ್ರಿಗೊಂದು ಸಮಾಧಾನ ಬಂದು ಹೇಳಿ, ಅವ್ರ ಜೊತೆ ನಾವಿದ್ದೀವಿ ಅಂತ ಹೇಳಿ. ಅವ್ರಿಗೊಂದು ಇಲ್ಲೊಂದು ಮನೆ ಅಂತೂ ಖಂಡಿತ ಇವತ್ತು ಆಗುತ್ತೆ. ಇವತ್ತು ಹೊಸ ವರ್ಷ ರಮೇಶಣ್ಣ ಹೇಳ್ತಿದ್ವಿ, ಎಲ್ಲರೂ ಸಹಾಯ ಮಾಡಿ, ಎಲ್ಲರೂ ಕೈ ಜೋಡಿಸಿ ಸಣ್ಣ ಅಳಿಲು ಸೇವೆ ಮಾಡಿ ಇಲ್ಲೊಂದು ಮನೆ ನಿರ್ಮಾಣ ಮಾಡ್ತೀವಿ ಅಂತೇಳಿ ಒಂದು ಭರವಸೆ ಕೊಡ್ತೀವಿ. ಬಂಗಾರಪ್ಪ ನಿಮ್ಮ ಜೊತೆ ನಾವು ಇದ್ದೀವಿ, ಹೆದರ್ಕೋಬೇಡಿ ಆಯಿತಾ? ಥ್ಯಾಂಕ್ ಯು.